ಅವಧೂತ ವಿನಯ್ ಗುರೂಜಿ ಅವರಲ್ಲಿಗೆ ತುಂಬ ಮಂದಿ ಮಾರ್ಗದರ್ಶನಕ್ಕಾಗಿ ಬರ್ತಾರೆ, ಶಿಷ್ಯರು, ಅಭಿಮಾನಿಗಳು. ಅವರು ಏನನ್ನು ಬಯಸಿ ತಮ್ಮ ಬಳಿಗೆ ಬರ್ತಾರೆ ಅಂತ ಹೇಳ್ಬೋದು? ಅಂದರೆ ಲೌಕಿಕ ಮಾರ್ಗದರ್ಶನವೋ ಅಥವಾ ಬಂದೆ ಹೇಗೆ ಅಂತ? ಮನುಷ್ಯನಿಗೆ ನಾನು ಹೇಳಿದೆ, ಒಂದು ಹೊರ ಮನಸ್ಸು, ಒಂದು ಒಳ ಮನಸ್ಸು. ಹೊರ ಮನಸ್ಸು ಏನು ಮಾಡುತ್ತೆ? ಪ್ರವೃತ್ತಿ, ಹೊರಗಡೆ ಇಮ್ಯಾಜಿನರಿ ವರ್ಡಲ್ಲೇ ಅದರಲ್ಲಿ ರಿಸರ್ಚ್, ಅದನ್ನು ನೀವೇನು ಹೇಳಿದ್ರಿ, ಸಂಸಾರ ಅಂತ. ಒಳ ಮನಸ್ಸೇನು? ತನ್ನ ಈ ಸೂರ್ಯಚಂದ್ರರನ್ನು ಕ್ಲೋಸ್ ಮಾಡಿ ಜ್ಞಾನಚಕ್ಷುವಿಂದ ಒಳ ಹೊಕ್ಕು ವಿದ್ಯೆ, ಅದನ್ನು ನಿವೃತ್ತಿ ಮಾರ್ಗ ಅಂತ. ಎಕ್ಸ್ಪ್ಯಾಂಡ್ ಆದ ಹಾವಿನ ಹೆಡೆಗಳನ್ನೆಲ್ಲ ಎಳೆದು ಒಳಗೆ ಕರ್ಕೊಂಡು ಹೋಗೋದು, ಹೃದಯದ ಬಿಂದುವಿಗೆ ತಗೊಂಡು ಹೋಗಿ ಅಲ್ಲಿಯ ದ್ವಾರ ಓಪನ್ ಮಾಡೋದು. ಬುದ್ಧಿಗೆ ಹೋದವನು ಇನ್ವೆಸ್ಟರ್, ಹೃದಯಕ್ಕೆ ಹೋದವನು ಇನೋವೇಟಿವ್. ಬುದ್ಧಿಗೆ ಹೋದವನು ದೊಡ್ಡ ಅಂಬಾನಿ ಆಗ್ಬೋದು, ಎಂಟರ್ಪ್ರಿನರ್ ಆಗ್ಬೋದು. ಬಿಕಾಸ್ ಹಿ ಹ್ಯಾಸ್ ಟು ಎಂಟರ್ಟೈನ್. ಇಟ್ಸ್ ಎ ಒನ್ ಟೈಪ್ ಆಫ್ ಮ್ಯಾನಿಪ್ಯುಲೇಷನ್. ಬೇರೆ ಏನಲ್ಲಿ ಕಾಸು ಮಾಡಬೇಕಾದವನು ಬುದ್ಧಿಗೆ ಹೋಗ್ಬೇಕು ಅಲ್ವಾ? ಬುದ್ಧಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ನಾಣ್ಯ ಮುಖ ಉಂಟು. ಹೃದಯದಲ್ಲಿ ಆಲೋಚನೆ ಇಲ್ಲ, ಬುದ್ಧಿ ಆಲೋಚನೆ ಮಾಡಿ ಮಾತಾಡೋದು. ಚೆಸ್ ಆಡೋದು ನೋಡಿದ್ದೀರಾ? ಆಲೋಚನೆ ಮಾಡ್ತಾರೆ. ಅಲ್ಲಿ ನಾನು ಇದೆ, ಎದುರು ಪಾರ್ಟಿ ಇದೆ, ಗೆಲುವು ಇದೆ, ಸೋಲು ಇದೆ, ಅಲ್ಲಿ ದುಡ್ಡು ಕ್ಯಾಶ್ ಪ್ರೈಸ್ ಇದೆ. ಈ ಎರಡೂ ಬೇಡ, ಬುದ್ಧಿಯ ಯುದ್ಧವೂ ಬೇಡ, ಮನಸ್ಸಿನ ಯುದ್ಧವೂ ಬೇಡ ಅಂದವನು ಬುದ್ಧ ಆಗ್ತಾನೆ. ಇದೆರಡನ್ನೂ ಗೆಲ್ಲಬೇಕು ಅನ್ನೋನು ಹಿಟ್ಲರ್ ಆಗ್ತಾನೆ. ಇದೆರಡನ್ನು ಗೆದ್ದು ದೇಶ ಸರಿ ಮಾಡಬೇಕು ಅನ್ನೋನು ಮೋದಿ ಆಗ್ತಾನೆ. ಈ ಮೂರು ಆಪ್ಷನ್. ಮೂರನೇದೊಂದು ಆಪ್ಷನ್ ಇದೆ ಅಲ್ವಾ? ಅದಕ್ಕೆ ಶಂಕರಾಚಾರ್ಯರ ಹೆಸರು ಹೇಳಿ ಹೇಗೆ ಶಂಕಾಮಹರತೀತಿ ಶಂಕರ. ಶಂಕರಾಚಾರ್ಯರು ಸುಮಾರು ಶ್ಲೋಕಗಳು ಕೊಟ್ಟರು. ಏನಕ್ಕೆ? ಪ್ರಪಂಚದಲ್ಲಿ ಚೆನ್ನಾಗಿರಲಿ. ನರಸಿಂಹ ಕರಾವಲಂಬ ಸ್ತೋತ್ರ ನೆಗೆಟಿವಿಟಿಗೆ, ಕಲ್ಯಾಣ ವೃಷ್ಟಿ ಸ್ತುತಿ ಅದು ಜಗತ್ತಲ್ಲಿ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಚೆನ್ನಾಗಿರಲಿಕ್ಕೆ, ಕನಕದಾರ ಸ್ತೋತ್ರ ಫಿನಾನ್ಷಿಯಲಿ, ಶಿವಾನಂದ ಲಹರಿ, ಸೌಂದರ್ಯ ಲಹರಿ, ಏನೇನೋ ಕೊಟ್ಟರು ಭಗವತ್ಪಾದರು, ಲೆಕ್ಕಿಲ್ಲಷ್ಟು ಕೊಟ್ಟರು. ಅದೆಲ್ಲ ಈ ಜಗತ್ತಲ್ಲಿ ಚೆನ್ನಾಗಿರ್ಲಿಕ್ಕೆ, ಸೃಷ್ಟಿ ಪ್ರಕ್ರಿಯೆ. ಅದೇ ಶಂಕರಾಚಾರ್ಯರು ಕೊನೆಗೊಂದು ಶ್ಲೋಕ ಕೊಟ್ಟರು, ನಿರ್ವಾಣಾಷ್ಟಕ ಅಂತ. ನೀ ಅಂದ್ರೇನು? ನಿವೃತ್ತಿ. ನೀನಿದು ಯಾವುದೂ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿಯೂ ಅಲ್ಲ, ಚಿತ್ತವೂ ಅಲ್ಲ, ಅಹಂಕಾರವೂ ಅಲ್ಲ. ಇದು ನೀನು ಇಮ್ಯಾಜಿನೇಷನ್ ಮಾಡಿಕೊಂಡಿದ್ದು ಅಲ್ವಾ? ನಾವಿಬ್ಬರು ದೇಹವ ಅಲ್ಲ, ದೇಹನೂ ನಮ್ಮಿಬ್ಬರಿಗೆ ಇನ್ಸ್ಟ್ರೂಮೆಂಟ್. ಒಪ್ಪಿದರೆ ಈ ದೇಹದ ಬಗ್ಗೆ ಜಾಸ್ತಿ ಇಲ್ಲ, ಫ್ಯಾಕ್ಟ್ ತಾನೇ ಅದು. ವಾಟ್ ಯು ಆರ್ ದ ಸೋಲ್. ದೇಹವೇ ಆದರೆ ಸಾಯುವಾಗಿಲ್ಲ, ಹೆಣ ಆಗ್ತೀವಿ, ನಾನು ಆಗ್ತೀನಿ, ನೀವು ಆಗ್ತೀರಿ, ಚೂರು ಲೇಟೆಸ್ಟ್. ಇಬ್ಬರಿಗೂ ಮೂಗಿಗೆ ಹತ್ತಿ ಇಡ್ತಾರೆ, ಇಬ್ಬರಿಗೂ ಹೊಯ್ಕೊಂಡು ಸಮಾನ ಅದನ್ನೇ ಉಂಟು. ಹುಡ್ದಬ್ಬ ಮಾಡಿದ್ದಾರೆ ಅಂದರೆ ಇದು ಮಾಡ್ತಾರೆ. ಎರಡು ಎಂಡು ಕಾಮನ್ನೇ, ಆದರೆ ಡೇಟ್ ವೇರಿ ಇದೆ. ಫ್ಯಾಕ್ಟ್ ಗೊತ್ತಿದ್ದವನೇನು? ನಾನು ಶರೀರದಲ್ಲಿ ಇರುವವನು, ಶರೀರ ಅಲ್ಲ ಅನ್ನೋ ಜ್ಞಾನ ಇರುತ್ತೆ. ಅದು ನಿವೃತ್ತಿ ಮಾರ್ಗ. ಅದರ ಕಡೆ ಅಧ್ಯಯನ ಶುರುವಾಗುತ್ತೆ. ದೇಹದ ಐಡೆಂಟಿಟಿಯನ್ನು ಒಪ್ಪಿ ಬದುಕುವುದು ಸಂಸಾರ. ಅವನಿಗೆ ದೇಶ, ಕಾಲ, ಧರ್ಮ ಉಂಟು. ದೇಹದ ಐಡೆಂಟಿಟಿಯನ್ನು ಮೀರಿ ಬದುಕುವುದು ಸನ್ಯಾಸ. ದೇಹ ಅನ್ನೋದೊಂದು ಫೈನೈಟ್ ಬಾಂಡೇಜ್ ಅಲ್ವಾ? ದೇಹಾತೀತ ಅನ್ನೋದು ಇನ್ಫೈನೈಟ್ ಬಾಂಡೇಜ್. ಅವನು ಇನ್ಫೈನೈಟ್ ಆಗಿ ಥಿಂಕ್ ಮಾಡ್ತಾನೆ. ಇಲ್ಲಿ ನಾನಾ ಲ್ಯಾಂಗ್ವೇಜ್ ಕಲಿಬೇಕು. ದೇಹವನ್ನು ಐಡೆಂಟಿಫೈ ಮಾಡಿಕೊಂಡವನಿಗೆ ನಾನಾ ಲ್ಯಾಂಗ್ವೇಜ್ ಉಂಟು. ಏನೇನೋ ಕಲೀಲಿಕ್ಕೆ ಉಂಟಲ್ಲ, ಕಾಸು ಮಾಡಬೇಕಂದ್ರೆ ಏನೇನೋ ಕಲಿಬೇಕು. ಆದರೆ ದೇಹಾತೀತ ಆಗಲಿಕ್ಕೆ ನೇಚರಿನ ಲ್ಯಾಂಗ್ವೇಜ್ ಸೈಲೆನ್ಸ್. ಪ್ರಕೃತಿಯನ್ನು ತಿಳಿದು ಪರಮ ಪುರುಷನನ್ನು ತಿಳಿಯೋದು ಅಲ್ವಾ? ಪ್ರಕೃತಿ ಅನ್ನೋದು ಭೂಮಿ, ಇದರ ಭಾಷೆ ಏನು? ಮೌನ. ಆ ಭೂಮಿಗೆ ಕಾರಣ ಆಗಿರೋದು ಯಾವುದು? ಸೂರ್ಯನ ಬೆಳಕು, ಅದು ಪರಬ್ರಹ್ಮ, ಅದು ಚೈತನ್ಯ. ನೀವು ಅದನ್ನು ಹಿಡಿದು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯನ್ನು ರಿಸರ್ಚ್ ಮಾಡಿದರೆ ಪರಮೇಶ್ವರನ ವಿದ್ಯೆ ಗೊತ್ತಾಗುತ್ತೆ. ಇದು ಸನ್ಯಾಸ. ಎರಡೂ ಥರ ದ್ವಂದ್ವ ಇರೋರು ಬರ್ತಾರೆ. ನಮಗೆ ಗೊತ್ತಿದ್ದಷ್ಟು ಹೇಳ್ತದೆ. ಮತ್ತು ನೀವು ಹೇಳಿದಾಗೆ ಶ್ರೀ ವಿಶೇಷ ಅತಿಥಿ ಹಾಗೇನಲ್ಲ. ನಮ್ಮ ತಿಥಿ ಸ್ವಲ್ಪ ಲೇಟಲ್ಲಿದೆ ಅಂದ್ಕೊಂಡು ಸುಮ್ಮನೆ ನಾಗಾಡೋದು. ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ಐ ಡೋಂಟ್ ವಾಂಟ್ ಎನಿ ಐಡೆಂಟಿಟಿ, ಬಟ್ ನನ್ನ ಅನುಭವ ಏನಾದ್ರು ಉಪಯೋಗಕ್ಕೆ ಬಂದರೆ ಪ್ರಪಂಚಕ್ಕೆ ಹಂಚ್ಕೊಳ್ಳುವ. ಹಾಗಂತ ನಾನು ಹೇಳಿದ್ದೆ ಪರಮ ಸತ್ಯ ಅಂತಲ್ಲ ಅಲ್ವಾ? ನಿಮ್ಮ ಮಾಧ್ಯಮದಲ್ಲೂ ಎಷ್ಟೋ ಜನ ರಿಸರ್ಚ್ ಮಾಡೋರಿದ್ದಾರೆ. ವಿಶ್ವೇಶ್ವರ ಭಟ್ರು ಅನುಭವಿಯ ರಿಸರ್ಚ್ ನೀವು ಕೇಳಿದ್ರಿ, ಡಿಸಿಷನ್ಸ್ ತಗೊಳ್ಳೋದು ಅಂತ. ವಿಶ್ವೇಶ್ವರ ಭಟ್ರ ಡಿಸಿಷನ್ಸ್, ಅವರ ಕಾಲಮ್ ವರ್ಕನ್ನು ನೀವು ಓದಿ. ಈಗ ಮಧ್ಯದಲ್ಲಿ ಬಂದು ಯಾರೋ ಎಡಿಟರ್ ಬರೆಯೋ ಕಾಲಮ್ ವರ್ಕನ್ನು ಓದಿ.
ವಿಶ್ವೇಶ್ವರ ಭಟ್ರು ಬರಿಬೇಕಾದ್ರೆ ಅವರಷ್ಟು ವರ್ಷದ ಅನುಭವ, ಅಧ್ಯಯನ, ಪತ್ರಿಕೋದ್ಯಮ ಅನ್ನೋದೊಂದು ತಪಸ್ಸು, ಅಲ್ಲಿ ಶಬ್ದವೂ ತೂಕ ಇರುತ್ತೆ, ಎಷ್ಟು ಕಾನ್ಸೆಪ್ಟ್ ಇಟ್ಕೊಂಡು ಬರೀತಾರೆ. ಅವ್ರದ್ದು 2 ಲೈನಲ್ಲಿ ಈಗಿನ ಎಡಿಟರ್ ಬರೆಯೋ 3 ಪೇಜಿನ ಕಂಟೆಂಟ್ ಕವರ್ ಆಗಿರುತ್ತೆ. ಹೌದು ತಾನೇ? ಇದು ನಾನು ಹೇಳಿದ್ದೆ, ಡಿಸಿಷನ್ ಪ್ರಶ್ನೆ ಕೇಳಿದ್ದೆ. ಈಗಿನ ಹುಡುಗರು ಎಕ್ಸೈಟ್ಮೆಂಟಲ್ಲಿ ಗೂಗಲಲ್ಲಿ ನೋಡಿಯೋ ಅಥವಾ ಜೋಶಲ್ಲೋ ಇನ್ಯಾರ್ದೋ ಕಾಪಿರೈಟ್ ಮಾಡಿಯೋ ಅಥವಾ ಇವನ್ನೇನೋ ಹೊಸ ಶಬ್ದ ಹಾಕಿ 2 ಪೇಜ್ ಬರೆದ್ರು. ಹಿಂದಿನವರ ಡಿಸಿಷನ್ ಹೇಗಿತ್ತು ಅಂದರೆ ಗಾಯತ್ರಿ ಮಂತ್ರದ ಹಾಗೆ 24 ಅಕ್ಷರದಲ್ಲಿ ಜಗತ್ತೇ ಇರೋ ರಹಸ್ಯ ಇರ್ತಿತ್ತು. ಈಗಿನವರ ಡಿಸಿಷನ್ ಹೇಗಂದರೆ 24 ಪುಟದಲ್ಲಿ 2 ಅಕ್ಷರದ ವೆಯ್ಟ್ ಇರ್ತದೆ. ಸೊ ಈ 4 ಥರದ ವರ್ಗದ ಡಿವೋಟಿಗಳಂತ ಹೇಳಲ್ಲ, ನನ್ನ ಹತ್ರ ನನ್ನ ಅಧ್ಯಯನದಿಂದ ಏನಾರು ಅವ್ರಿಗೆ ಹೆಲ್ಪ್ ಆಗ್ತದೇನೋ ಕೇಳಲಿಕ್ಕೆ ಬರ್ತಾರೆ. ಅದರಲ್ಲಿ ಒಬ್ಬೊಬ್ಬರಿಗೆ ರಾಜಕಾರಣದ ಆಸೆ ಇರುತ್ತೆ, ಇನ್ನೊಬ್ಬರಿಗೆ ಲೌಕಿಕ ಮನೆ ಆಸೆ ಇರುತ್ತೆ, ಇನ್ನೊಬ್ಬರಿಗೆ ಏನು ಎಂಟ್ರಪ್ರಿನರ್ ಆಗಬೇಕು ಅಂತ ಆಸೆ ಇರುತ್ತೆ, ಇನ್ನೊಬ್ಬರಿಗೆ ನಾನು ಸಿದ್ಧಿಪುರುಷ ಆಗಬೇಕು ಅಂತಿರುತ್ತೆ, ಇನ್ನೊಬ್ಬನಿಗೆ ನನಗೆ ಎಲ್ಲ ಬಂಧನೂ ಬೇಡ, ಐ ಆಮ್ ಆಲ್ವೇಸ್ ಬಿ ಇನ್ಫೈನೈಟ್. ಆ ಥರ ಬರೋರು ಸಂಖ್ಯೆ ಸ್ವಲ್ಪ ಕಮ್ಮಿ, ವರ್ಷಕ್ಕೆ 1-2. ಈ ಫಸ್ಟ್ ಅರ್ಥ, ಆರ್ತಿ, ಜಿಜ್ಞಾಸು, ಜ್ಞಾನಿ. ಜ್ಞಾನಿಯ ಸಂಖ್ಯೆ 2 ನಮ್ಮ ಹತ್ರ, ಬಂದರೆ ಪುಣ್ಯ ಅದು ನಂದು. ಅರ್ಥ ಆರ್ತಿಗಳು ಲೆಕ್ಕಿಲ್ಲದಷ್ಟು. ಜಿಜ್ಞಾಸುಗಳು ತಕ್ಕ ಮಟ್ಟಿಗೆ ಬರ್ತಿರ್ತಾರೆ, ಯಾಕೆ ಅವ್ರ ಹತ್ರ ಒಂದು ಕಲೆಕ್ಟಿವ್ ಡಾಟಾ ಇರುತ್ತೆ, ಅವರಿಗೆ ವಾದ ಮಾಡಬೇಕು ಅಂತ ಖುಷಿ, ಅಥವಾ ಒಂದು ಕ್ಯೂರಿಯಾಸಿಟಿಗೆ ನನ್ನ ಹತ್ರ ಬರೋದು ಅವರಿಗೊಂದು ಖುಷಿ. ನಾನು ಅದನ್ನು ಆರೋಪ ಮಾಡಲ್ಲ, ಯಾಕೆ ಅವನಿಗೊಂದೇನೋ ಖುಷಿ ಆಗುತ್ತಲ್ಲ ಅವನ ಹತ್ರ ಇರೋ ಡಾಟಾ ತೋರಿಸ್ಕೊಳ್ಬೇಕು. ಯಾಕೆ ಎವ್ರಿ ಜೀವ ವಾಂಟ್ ನಾನೊಂದು ಇದ್ದೀನಿ ಜಗತ್ತಲ್ಲಿ ಅಂತ ತೋರಿಸೋದು, ಇದೇ ಪ್ರವೃತ್ತಿ. ನಾನೇ ಇಲ್ಲ ಅಂತ ರಮಣ ಹೇಳಿ ದೇರ್ ಈಸ್ ನೋ ಐ ಥಾಟ್ ಅಂತಾರಲ್ಲ, ಅದು ನಿವೃತ್ತಿ, ಪುತ್ತೂರ ಜನಗತಿ. ಆ ಐಯನ್ನು ಬೆಳೆಸ್ತಾ ಹೋಗೋದು ಪ್ರಪಂಚ, ಆ ಐಯನ್ನೇ ಡೆಮಾಲಿಷ್ ಮಾಡೋದು ಜ್ಞಾನ. ಇಟ್ ಸ್ಟಾರ್ಟೆಡ್. ಈ ಅರ್ಥಾರ್ಥಿಗಳನ್ನ ಜ್ಞಾನದ ಕಡೆಗೆ ನಡೆಸುವ ಪ್ರಯತ್ನವನ್ನು ನೀವು ನಾನು ಒಂದು ವಿಚಾರ, ಪ್ರತಿ ಜೀವ, ಪ್ರತಿ ಗಿಡ, ಒಬ್ಬ ಗಿಡ ನೆಡೋನು ಅಂತ ಇಟ್ಕೊಳ್ಳು, ನರ್ಸರಿ ಮಾಡ್ತಾ ಇದ್ದೀನಿ, ತಕ್ಕ ಮಟ್ಟಿನ ಜ್ಞಾನ ಹಿಡ್ಕೊಂಡು ನನ್ನ ಹತ್ರ ಸುಮಾರು ಹೂ ಗಿಡ ತರ್ತಾರೆ. ಅದ್ರ ಮೇಲೆ ನಾವು ಫೋರ್ಸ್ಫುಲಿ ಅದನ್ನು ಹೂ ಬೆಳೆಸ್ಲಿಕ್ಕೆ ಹೋಗ್ಬಾರ್ದು. ಪ್ರತಿ ಗಿಡಕ್ಕೆ ಅದರದ್ದೇ ಆದ ಹೊತ್ತುಂಟು, ಅವಾಗ ಹೂ ಬಿಡ್ತದೆ. ನನ್ನ ಗುರುಗಳೇ ಹೇಳ್ತಿದ್ರು, ಎಲ್ಲ ಮಕ್ಕಳು ಒಂದೇ ಡೇಟಿಗೆ ಹೊರಗೆ ಬರೋದಿಲ್ಲ, ಎಲ್ಲ ಮಕ್ಕಳು ಒಂದೇ ಡೇಟಿಗೆ ಇಲ್ಲಿಂದ ಹೋಗೋದು ಇಲ್ಲ. ಅದು ಒಪ್ಪಿದ ಮೇಲೆ ಒಂದೊಂದಕ್ಕೊಂದೇ ಒಂದು ಯುನಿಕ್ ಗುಣ ಇದೆ. ಅದು ಅವರವರ ಸಮಯ ಆದಾಗ ಎಲ್ಲರ ಕೂದಲು ಒಟ್ಟಿಗೆ ಬಿಳಿ ಆಗ್ತದೆ ಮನೇಲಿ, ಒಬ್ಬರೊಬ್ಬರಾಗ ಹಣ್ಣಾಗ್ಲಿಕ್ಕೆ ಹೊತ್ತಾಗ್ತದೆ ಅಲ್ಲ. ಒಂದು ಮಾವಿನ ಗಿಡದಲ್ಲಿ ಹೂ ಬಿಡುತ್ತದೆ, ಹೂ ಬಿಟ್ಟಿದ್ದೆಲ್ಲ ಕಾಯಾಗೋದಿಲ್ಲ, ಕಾಯಾಗಿದ್ದೆಲ್ಲ ಹಣ್ಣಾಗೋದಿಲ್ಲ, ಹಣ್ಣಾಗಿದ್ದೆಲ್ಲ ದೇವರಿಗೆ ನೈವೇದ್ಯ ಆಗೋದಿಲ್ಲ. ಎಷ್ಟು ಅರ್ಥ ಮಾಡ್ಕೊಂಡ್ರೆ. ನಾನೊಂದು ಮಾವಿನ ಮರದ ಕೆಲಸ ಮಾಡಬೇಕು ಬಿಟ್ಟರೆ ನಾನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು, ಇವರೆಲ್ಲ ಬರ್ತಾರೆ, ಅದೆಲ್ಲ ರೀಲು. ಅಂತ ಕೃಷ್ಣ ಬಂದಾಗ ಒಬ್ಬ ಅರ್ಜುನ ಸಿಕ್ಕಿದ್ದೆ ಕೊನೆಗೆ, ಕೃಷ್ಣನ ಕತೆ. ಅಂತ ಬುದ್ಧ ಬಂದಾಗ 4 ಸಿಕ್ಕಿದ್ರು, 4ರಲ್ಲಿ ಸರಿ ಇದ್ದಿದ್ದು ಲೆಕ್ಕ ನನಗೆ ಎಷ್ಟು ಗೊತ್ತಿಲ್ಲ. ಹಾಗೆ ಅಂಥ ಶಂಕರಾಚಾರ್ಯರು ಅಂಥ ದೊಡ್ಡ ಜ್ಞಾನಿಗಳು ಜಗತ್ತಲ್ಲಿ ನಾನೇನು ನೋಡಲಿಲ್ಲ. ಅಂಥ ದೊಡ್ಡ ಸ್ಕಾಲರ್ ಅವರು ಬಂದಾಗಲೇ ಅವರಿಗೆ ಸಿಕ್ಕಿದ್ದು 4 ಅಲ್ವಾ. ಅವಾಗೇನು ಈ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಟಿ ವಿ ಇರಲಿಲ್ಲ, ಮೈಂಡ್ ಆಲ್ಟರ್ ಆಗುತ್ತೆ ಅನ್ನಲಿಕ್ಕೆ, ಮನಸ್ಸಿಗೆ ಕುಣಿಲಿಕ್ಕೆ ಯಾವ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಅವಾಗ ಇದ್ದಿದ್ದು ಬರೀ ಸಾತ್ವಿಕ ಪ್ರಪಂಚ. ಅವಾಗ ಎಷ್ಟು ಶಿಷ್ಯರು ಸಿಗಬೇಕಿತ್ತು ಅವರಿಗೆ. ಸೊ ಶಂಕರಾಚಾರ್ಯರು ಏನು ಬೇಜಾರು ಮಾಡ್ಕೊಂಡು, ನಾನು ಆ ಲೆವೆಲಿಗಂತೂ ಅಲ್ವೇ ಅಲ್ಲ. ಹಾಗಾಗಿ ನಾನು ಐ ಆಮ್ ದ ಗೂಗಲ್ ಅಷ್ಟೆ. ನನ್ನ ಜೊತೆಗೆ ಮಾತಾಡ್ತಾ ಅವ್ರಿಗೆ ಏನಾರು ಅನಿಸಿ ಬದಲಾದರೆ ಸಂತೋಷ. ಅದು ಬದಲಾಗಬೇಕಾದ್ರೆ ಮಾತಾಡೋ ನಾನು ಬದಲಾಗಿರ್ಬೇಕು. ಇಲ್ಲ ಅದು ಬರೀ ಪ್ರವಚನ, ಇಟ್ ಈಸ್ ನಾಟ್ ಪರಿವರ್ತನೆ. ಟ್ರಾನ್ಸ್ಫಾರ್ಮೇಷನ್ ಬೇರೆ, ಭಾಷಣ ಬೇರೆ. ಸುಮಾರು ಜನ ರಾಜಕಾರಣಿಗಳು ಭಾಷಣ ಮಾಡ್ತಾರೆ, ಭಾಷಣದಿಂದ ಕ್ಲಾಪ್ಸ್ ಹೊಡಿಬೋದು. ದೇರ್ ಈಸ್ ನೋ ಪ್ರೋಗ್ರೆಸ್, ಇಟ್ಸ್ ಎ ಪ್ರೋಗ್ರಾಮ್. ಇವ್ರಿಗೆ ಓಟ್ ಬೀಳುತ್ತೆ, ಓಟ್ ಹಾಕಿದವ್ರು ಇವ್ರಿಗೆ ಮಂಗ ಹಾಕ್ತಾರೆ, ಇವ್ರು ಅವ್ರನ್ನ ಮಂಗ ಮಾಡ್ತಾರೆ, ನೆಕ್ಸ್ಟ್ ಭಾಷಣದಲ್ಲಿ ಮತ್ತೆ ಭೇಟಿ ಆಗ್ತೀವಿ.